MLA ಮುನಿರತ್ನ ಮನೆ ಮುಂದೆ ಹಾಕಿರುವಂಥ ಪೊಲೀಸ್ ಜೀಪು ನೋಡಿ. ಇದು ರಿಸರ್ವು ನಿಂತ್ಕೊಂಡಿದ್ದಾರೆ. ಅಲ್ಲಿ ಆತನ ಮನೆ ಇದೆ, ಪೊಲೀಸರು ಹಾಕಿದ್ದಾರೆ. ಓಕೆ. ಆ್ಯಂಡ್ ಇದು ಪೊಲೀಸ್ ಜೀಪು. ಪಾಪ ಪೊಲೀಸರು ಪಾಪ ಇಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಅವ್ರದ್ದೇನು ತಪ್ಪೇನಿಲ್ಲ ನೋಡಿ. ಆತನ ಮನೆ ಮುಂದೆ ಪೊಲೀಸವರ ನೋಡಿ ಹಾಕೊಂಡು ನೋಡೋಣ CM ಸಿದ್ದರಾಮಯ್ಯನವರು ಈ ಕೇಸಿನ ಬಗ್ಗೆ ಯಾವ ಒಂದು ಕ್ರಮವನ್ನು ತಗೊಳ್ತಾರೆ ಅಂತ ಕಾದು ನೋಡೋಣ. ಓಕೆ. ದಿಸ್ ಎ ಹ್ಯೂಜ್ ಸೆಕ್ಯೂರಿಟಿ ಡಿಪ್ಲಾಯ್ಡ್. ಮುನಿರತ್ನ ಅವ್ರ ಮನೆ ಮುಂದೆ ಒಂದು ಹ್ಯೂಜ್ ಸೆಕ್ಯೂರಿಟಿನ ಡಿಪ್ಲಾಯ್ ಮಾಡಿದ್ದಾರೆ ಪೊಲೀಸರು. ಓಕೆ. ಆ್ಯಂಡ್ ನಾನು ಸಹ ನೋಡೋಣ ಅಂತ ಬಂದೆ. ನೋಡಿ ನಮ್ಮ ಹೊಸ ಬಸ್ ಕೊಟ್ಟವ್ರು ಇವ್ರಿ. ಪೊಲೀಸವ್ರಿಗೆ ಒಂದು ಒಳ್ಳೆ ಹೊಸ ಬಸ್ ಕೊಟ್ಟವ್ರೆ. ಪೊಲೀಸ್ ವ್ಯಾನ್ ಮುಂದೆ ನಿಂತೀನಿ. ಇದೇ ಮುನಿರತ್ನ ಮನೆ, ಹಿಂದ್ಗಡೆ ಇದೆ ಬೆನ್ನೂರು ಮುನಿರತ್ನ ಮನೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬ ಅಕ್ಯೂಸ್ಗೆ ಇಷ್ಟೊಂದು ಪ್ರೊಟೆಕ್ಷನ್ ಕೊಡೋ ಅವಶ್ಯಕತೆ ಇದೆಯಾ? ಇರಲಿ, ಕೊಡಲಿ, ನಮಗೇನು ಸಮಸ್ಯೆ ಇಲ್ಲ. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಯಾವುದೋ ಆಸ್ಪತ್ರೆಯಲ್ಲಿ ಮಲಗವನಂತೆ, ಮೈಗೆ ಹುಷಾರಿಲ್ಲ ಅಂತ. ಅನ್ನೋದು ಅಂದ್ಬಿಟ್ಟು ಆಸ್ಪತ್ರೆ ಮಲ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಈ ಮಾತನ್ನು ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್.